ನಿಲ್ಸ ಯಾವನವನು ಸರ್ಕಲ್ಗೆ ಸೌಂಡ್ ಸಿಸ್ಟಮ್ ಹಾಕವನೆ. ಏಯ್ ಹಾ ಸರ್. ನಾಳೆಯಿಂದ ಹೆಲ್ಮೆಟ್ ಹಾಕೊಂಡು ಓಡಾಡ. ಸರ್ ಆಹಾ 3 ಜನ ದಿಗ್ಗಜರು ಒಂದೇ ಕಡೆ. ಆಹಾ 2 ಕಣ್ ಸಾಲದು ನೋಡಕ್ಕೆ. ಇವತ್ತೇನಾದ್ರೂ ವಿಶೇಷ ಆಯ್ತಾ? ಇಲ್ಲ ಸರ್, ಆತರ ಯಾವ್ದು ಇಲ್ಲ ಸರ್. ಫಂಕ್ಷನ್ ಮಾಡ್ತಾವ್ರೆ, ಫೋಟೋ ಮುಂದೆ ಛತ್ರಿ ವ್ಯಾಪಾರ ಮಾಡ್ತಾವ್ರ. ಏಯ್ ಬರ ಇಲ್ಲಿ. ದೊಡ್ಡವ್ರ ಫೋಟೋ ಹಾಕೊಂಡು ಛತ್ರಿ ಕೆಲಸ ಮಾಡ್ತಾರೆ. ಛತ್ರಿ ಕೆಲಸ ಅಲ್ಲ ಸರ್, ಫಂಕ್ಷನ್ ಮಾಡ್ತಾ ಇದೀವಿ. ಫಂಕ್ಷನ್? ಹೌದು ಸರ್. ಪರ್ಮಿಷನ್ ಇಲ್ದೆ ಸರ್ ನಮ್ ಸ್ಲಾಮ್ ಹುಡುಗ ಕೋಟ್ಯಾಧಿಪತಿ ಮಗಳ ಲವ್ ಮಾಡಿದಾನೆ ಸರ್. ಲವ್ ಮಾಡೋಣ ಸರ್. ಚಾನ್ಸ್. ಏಯ್ ಬೇಗ ಕರ್ಸೋ, ನಾನೇ ಮದ್ವೆ ಮಾಡಿಸ್ಬಿಡ್ತೀನಿ. ಸರ್ ಮದುವೆ ಆಗೋಯ್ತು ಸರ್. ಮದ್ವೆ ಆಗೋಯ್ತಾ? ಹೌದು ಸರ್, ಅದಕ್ಕೆ ಖುಷಿಯಿಂದ ಫಂಕ್ಷನ್ ಮಾಡ್ತಾ ಇದೀವಿ. ತ್ರಿಮೂರ್ತಿಗಳೇ, ಜಸ್ಟ್ ಮಿಸ್. ಹೋಗ್ಲಿ ಬಿಡು. ಲವ್ ಮ್ಯಾರೇಜ್ ಅಂತೀರಾ? ನೋಡಪ್ಪ, ನಾನ್ ಮಾತ್ರ ಲವರ್ಸ್ಗೆ ಸಪೋರ್ಟು. ನಡಿಯೋ ಬೇಗ. ಇವನೇನೋ ನಮ್ಮನ್ನ ನೋಡಿ ಓಡ್ ಹೋಗ್ತಾನೆ ಅಂದ್ರೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದ್ದಾನೆ. ಯಾಕೆ ನಮ್ಮನ್ನ ಫಾಲೋ ಮಾಡ್ತಿದ್ದೀರಾ? ಇವಳಿಗೋಸ್ಕರ. ಅಂದ್ರೆ ಇವ್ರು ನಿಮಗೆ ಗೊತ್ತಾ? ತುಂಬಾ ಚೆನ್ನಾಗಿ ಗೊತ್ತು. ಇವಳೆ ತಾನೆ? ಇವಳನ್ ಬಿಟ್ಬಿಟ್ಟು ಹಣ ತಗೊಂಡು ಹೋಗ್ತಾ ಇರತ್ತಾನೆ. ಯಾಕೆ? ಇವಳನ್ ಕಳಿಸ್ತೀನಿ ಅಂತ ಹೇಳಿ ಹಣ ತಗೊಂಡು ಕಮಿಟ್ ಆಗಿದ್ದಾನೆ. ಯಾರು? ಇನ್ಯಾರು? ಇವಳ ಲವರ್ ಪ್ರಭು. 3-4 ತಿಂಗಳ ಹಿಂದೆನೆ ಮಲ್ನಾಡ್ ಹುಡುಗಿನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಅಣ್ಣನ ಹತ್ರ ಅಡ್ವಾನ್ಸ್ ತಗೊಂಡಿದ್ದಾನೆ. ಇತ್ತೀಚೆಗೆ ಅವನ ಅಡ್ರೆಸ್ ಇಲ್ಲ. ನೀನ್ ನೋಡಿದ್ರೆ ಇವಳನ್ ಬೈಕಲ್ಲಿ ಕೂರಿಸ್ಕೊಂಡು ಊರೆಲ್ಲ ಸುತ್ತಾ ಇದೀಯ. ಏನಂತ ಅಡ್ವಾನ್ಸ್ ತಗೊಂಡಿದ್ದ? ಇನ್ನೇನಂತ, ಮೊದಲು ನಾವು, ಆಮೇಲೆ ಬಾಂಬೆ, ಆಮೇಲೆ ದುಬೈ.
ಪ್ಲೀಸ್ ಬಿಡಿ ಅವನ್ನ. ಬಾನು ಸುಮ್ನಿರು ಭೂಮಿ, ಬಾನು ಪ್ಲೀಸ್. ಬಾನು ಸುಮ್ನಿರು ಭೂಮಿ. ಬಾನು ಪ್ಲೀಸ್. ಬಾನು ಬಿಡಿ ಅವನ್ನ. ಬಾನು ಪ್ಲೀಸ್. ನಿನ್ನ ವೇಶ್ಯವಾಡ್ಗೆ ಕರ್ಕೊಂಡು ಹೋಗಿ ಬಂದಿದ್ದಾನೆ ಇವನು. ಹೌದು, ನನಗ್ ಗೊತ್ತು. ಆದ್ರೆ ನಾನು ಇವನಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ಸಾ? ಇವನಿಗೆ ಥ್ಯಾಂಕ್ಸ್ ಹೇಳ್ಬೇಕಾ? ಭೂಮಿ, ನಿನಗೆ ಹುಚ್ಚಿಗೆ ಚಿಡ್ದಿದ್ಯಾ? ಹುಚ್ಚು ಹಿಡ್ದಿತ್ತು, ಆದ್ರೆ ಇವನಿಂದನೇ ಹುಚ್ಚು ಬಿಟ್ಟೋಯ್ತು. ಇವನಿಂದನೇ ನನ್ ಜೀವನ ಉಳಿದಿತ್ತು. ಆ ಪಾಪದ ಕೋಪದಲ್ಲಿ ನಳ್ಬೇಕಾಗಿದ್ ನಾನು ಬಚಾವಾಗಿದ್ದು ಇವನ್ ಬಂದ್ ಹೇಳಿದ್ಮೇಲೆ ಅಲ್ವಾ. ಈಗ ಹೇಳು, ನಾವ್ ಇವನ್ಗೆ ಥ್ಯಾಂಕ್ಸ್ ಹೇಳ್ಬೇಕಲ್ವಾ? ಬಿಟ್ಬಿಡಿ ಬಾನು, ಪ್ಲೀಸ್ ಇವನ್ನ ಬಿಟ್ಬಿಡಿ. ನಿನ್ ಟೈಮ್ ಚೆನ್ನಾಗಿದೆ, ಬದುಕ ಹೋಗ್. ಒಂದ್ ಹೆಣ್ಣು ಪ್ರೀತಿಲ್ ಬಿದ್ಮೇಲೆ ತಾನ್ ಪ್ರೀತಿಸೋ ಹುಡ್ಗ ಹೇಗಿರ್ಬೇಕು, ಅವನ್ ಜೊತೆ ಹೇಗ್ ಬಾಳ್ಬೇಕು, ತನ್ ಮುಂದೆ ಜೀವನ ಹೇಗೆಲ್ಲ ಇರ್ಬೇಕು ಅಂತ ಎಷ್ಟೆಲ್ಲ ಆಸೆಗಳನ್ನ ಕನ್ಸುಗಳನ್ನ ಕಟ್ಕೊಂಡಿರ್ತಾಳೆ. ಆದ್ರೆ ನಾನ್ ಪ್ರೀತಿಸಿದ ಹುಡ್ಗ ನನ್ನನ್ನು ಸೋಳೆ ಮನೆಗ್ ಮಾರ್ತಾನೆ ಅಂದ್ರೆ ಅವನ್ಗೋಸ್ಕರ ಮನೆ, ಅಪ್ಪ, ಅಮ್ಮ, ಬಂತು ಬಳಗ ಎಲ್ಲಾನು ಬಿಟ್ಟು ಬಂದೆ. ಆದ್ರೆ ನನಗ್ ಬಂದ ಪರಿಸ್ಥಿತಿ ಯಾವ ಹೆಣ್ಣಿಗೂ ಬರಬಾರ್ದು. ಪ್ಲೀಸ್ ಭೂಮಿ, ಅಳಬೇಡಿ. ಬನ್ನಿ ಮನೆಗೆ ಹೋಗೋಣ. ಮತ್ತೆ ಚಪ್ಪಲಿ ಕಿತ್ತೋಯ್ತಾ? ಪರವಾಗಿಲ್ಲ, ಅಲ್ಲಿ ಮುಂದೆ ಹೊಲ್ಸೋಣ ಬನ್ನಿ. ಕಿತ್ತೋಗಿರೋ ಚಪ್ಲಿನ ಪದೇ ಪದೇ ಹೊಲಿಸ್ಬಾರ್ದು. ಇದು ಪ್ರಭು ಕೊಡ್ಸಿರೋದು. ಹೊಸ ತಗೊಳ್ಳೋಣ.